ಜಗತ್ತಿಗೆ ಸ್ವಾಗತ. ನಾವೀಗ ರಬ್ಬರ್ ಪ್ಲಾಂಟೇಷನಲ್ಲಿ ಅಂದರೆ ಡ್ರೈ ಕಲ್ಟಿವೇಷನಲ್ಲಿ ರಬಸ್ಟಾ ಅಥವಾ ಬೇರೆ ಕಾಫಿ ಗಿಡ ಬೆಳಿಬೋದಾ ಏನು ಅಂತ ನಾವು ನೋಡಲಿಕ್ಕೆ ಬಂದಿದ್ದೇವೆ. ಹಾಗೆ ನಿಮಗೆ ಕೂಡ ಭಾಳಷ್ಟು ಕ್ಯೂರಿಯಾಸಿಟಿ ಇರ್ಬೋದು ಅದ್ರ ಬಗ್ಗೆ. ತುಂಬ ಜನ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ಇರ್ಬೋದು. ಹಾಗೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗುವ. ಇದೀಗ ನಮ್ಮ ತೋಟದಲ್ಲಿರುವಂಥ ರೊಬಸ್ಟಾ ಕಾಫಿ ಗಿಡ ಸಾಮಾನ್ಯ 10 ವರ್ಷ ಪ್ರಾಯ ಇರ್ಬೋದು. ಇದರಲ್ಲಿ ರೆಗ್ಯುಲರಾಗಿ ಈ ಥರ ಈಲ್ಡಿಂಗ್ ಬರ್ತಾ ಇರ್ತದೆ. ಇವತ್ತು ಸ್ವಲ್ಪ ಜಾಸ್ತಿ ಫ್ಲವರಿಂಗ್ ಆದಾಗ ಕಾಣ್ತದೆ. ಇದಕ್ಕೆ ಯಾವುದೇ ರೀತಿಯ ನೀರು ನಾವು ಬೇಸಿಕಲ್ಲಿ ಕೊಡೋದಿಲ್ಲ, ಮತ್ತು ಯಾವುದೇ ರೀತಿಯ ಸ್ಪ್ರೇ ಕೂಡ ಮಾಡೋದಿಲ್ಲ. ಫ್ಲವರಿಂಗ್ ಟೈಮಲ್ಲಾಗಲಿ ಅಥವಾ ಅದರ ಮೊದಲಾಗಲಿ ಯಾವುದೇ ಮಾಡೋದಿಲ್ಲ. ನೋಡಿ, ಈ ಥರ 2 ಗಿಡ ಇಲ್ಲಿದೆ. ಇದರಲ್ಲಿ ಕೂಡ ಚೆನ್ನಾಗಿ ಹೂ ಬಂದಿದೆ ಅಂತಲೇ ಹೇಳ್ಬೋದು. ಆ ಕಡೆ ಇನ್ನೂ ಜಾಸ್ತಿ ಇದೆ, ತೋರಿಸ್ತೇನೆ. ಬಿಸಿಲಿದ್ದದ ಕಷ್ಟ ಕಾಣ್ತಾ ಇಲ್ಲ. ಸ್ವಲ್ಪ ಕಾಫಿ ಕ್ರಾಪ್ ಇತ್ತು, ಅದೆಲ್ಲ ಕೊಯ್ದು ಆಯ್ತು ಈಗ ಆಲ್ರೆಡಿ. ನಾನೀಗ ಇನ್ನೊಂದು ಏರಿಯಾಕ್ಕೆ ಬಂದಿದ್ದೇನೆ. ಇದಂದರೆ ನಮ್ಮ ಅಡಿಕೆಯ ಬಾರ್ಡ್ರಲ್ಲಿ ಇರುವಂಥದ್ದು. ಇದಕ್ಕೆ ಸಹ ಇರಿಗೇಷನ್ ಏನು ಮಾಡ್ತಾ ಇಲ್ಲ, ಆದರೂ ಭಾಳಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೆರಳು ಜಾಸ್ತಿ ಮಾತ್ರ ಇಲ್ಲಿ. ಈ ಥರ ನೆರಳು ರಬ್ಬರಲ್ಲಿ ಸಿಗೋದಿಲ್ಲ. ರಬ್ಬರಲ್ಲಿ ಸೀಸನಲ್ಲಿ ಮಾತ್ರ ಸ್ವಲ್ಪ ಟೈಮ್ ಸಿಗ್ತದೆ. ಆಮೇಲೆ ಅಲ್ಲಿ ಅದು ಎಲೆದು ಶೇಡಿಂಗ್ ಆಗ್ತದೆ. ಆ ಟೈಮಲ್ಲಿ ಭಾಳಷ್ಟು ಬಿಸಿಲಿರ್ತದೆ. ಅದನ್ನು ಕೂಡ ನಾವು ಮುಂದೆ ನೋಡ್ತಾ ಹೋಗುವ. ಗಿಡಗಳ ಹೈಟೇ ಸಾಮಾನ್ಯ 10 ಫೀಟ್ನ ಹತ್ರ ಇದೆ. ಈಗ ನೋಡಿ, ರಬ್ಬರ್ನ ಎಲೆಗಳೆಲ್ಲ ಒಂದು ಸಲ ಬಿದ್ದಾಯಿತು. ಅದ್ರ ಮೇಲೆ ಈಗ ಮತ್ತೆ ಪುನಃ ಚಿಗುರ್ತಾ ಇದೆ. ಹಾಗೆ ಫುಲ್ಲು ಚಿಗುರಿದ ಮೇಲೆ ಒಂದು 60% ಶೇಡ್ ಬರ್ಬೋದು, 40% ಬಿಸಿಲಿರ್ತದೆ. ಮತ್ತು ಮುಖ್ಯವಾಗಿ ಇದಕ್ಕೆ ನಾವು ನೀರೇನು ಹಾಕ್ತಾಯಿಲ್ಲ ಆಗ ಹೇಳಿದಾಗೆ. ಹಾಗೆ ನೆಕ್ಸ್ಟ್ ಹೇಗೆಲ್ಲ ಆಗ್ಬೋದು ನಾವು ನೋಡ್ತಾ ಹೋಗುವ. ನಾನೀಗ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದಾನೆ ರಬ್ಬರ್ ಪ್ಲಾಂಟೇಷನ್ ಅಂದರೆ, ಈಗ ನಿಮಗೆ ಕಾಣ್ಬೋದು ಎಷ್ಟು ಬಿಸಿಲು ಬೀಳ್ತಾ ಉಂಟು ಅಂತ. ಇದೀಗ ಪರ್ಮನೆಂಟಾಗಿ ಎಷ್ಟು ಬಿಸಿಲು ಬೀಳುವುದಿಲ್ಲ. ಇದರಲ್ಲಿ ಈಗ ಎಲೆ ಮತ್ತೆ ಪುನಃ ಚಿಗುರ್ತಾ ಉಂಟು ಶೆಡ್ಡಿಂಗ್ ಆದಮೇಲೆ. ಹಾಗೆ ಇನ್ನು ಒಂದು 60% ಈಗ ಪ್ಲಾಂಟೇಷನ್ ಒಳಗೆ ಶೇಡ್ ಬರ್ಬೋದು, 40% ಅಷ್ಟು ಬಿಸಿಲೇ ಇರ್ತದೆ. ಆದಾಗ ಕೂಡ ಈಗ ಈ ಕಾಫಿ ಗಿಡಗಳೇನಿದೆ ಅದು ಸರ್ವೈವ್ ಆಗ್ತಾ ಉಂಟು. ಹಾಗೆ ಅದ್ರ ಬಗ್ಗೆ ನಾವು ಭಾಳಷ್ಟು ಗಮನ ಹರಿಸಬೇಕು. ಅಂತಂದರೆ ನಾವು ಈಗ ಆಲ್ರೆಡಿ ಅಡಿಕೆ ಮರ ಏನಿದೆ ಪ್ಲಾಂಟೇಷನ್, ಅದರಲ್ಲಿ ಭಾಳಷ್ಟು ರೋಗಗಳು ಕಾಡ್ತಾ ಉಂಟು. ಕ್ರಾಪ್ ಕೂಡ ಕಡಿಮೆ ಆಗ್ತಾ ಉಂಟು. ಹಾಗಾಗಿ ಇಂಟರ್ ಕ್ರಾಪ್ ಕೂಡ ಬೆಳೆಸ್ಬೋದು. ಅಂದರೆ ಈಗ ಪೆಪ್ಪರ್ ಇರ್ಬೋದು. ಈಗ ಪೆಪ್ಪರ್ ಪ್ಲಾಂಟ್ಸ್ ಇದಕ್ಕೆ ಕೂಡ ನಾವು ನೀರನ್ನು ಹಾಕ್ತಾ ಇಲ್ಲ. ಅಲ್ಲಿ ಸಹ ಅಷ್ಟೇ. ಇದೀಗ ಯಾವುದೋ ಹಳೆ ಅಡಿಕೆ ಗಿಡಕ್ಕೆ ಬಂದು ಮತ್ತೆ ಪುನಃ ಡೆವಲಪ್ ಆಗಿದೆ ಪೆಪ್ಪರ್ ಪ್ಲಾಂಟ್ಸ್. ಅಷ್ಟೇನು ಈಲ್ಡಿಂಗ್ ಕೊಡ್ತಾ ಇಲ್ಲ, ಆದರೂ ಈಗ ನೀರಿಲ್ಲದೆ ಬೆಳೀತಾ ಉಂಟು. ಅದನ್ನು ಕೂಡ ಈಗ ಈ ಗಿಡ ಪ್ರೂವ್ ಮಾಡಿದೆ. ನಾನೀಗ ಇಷ್ಟ ತನಕ ಈ ಏನು ಕಾಫಿ ಬೆಳಿಬೋದು ಅದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೆ. ಏರಿಯಾ ಯಾವುದು, ಎಷ್ಟು ನಮ್ಮಲ್ಲಿ ಬಿಸಿಲಿರ್ತದೆ, ಅದು ಯಾವುದೂ ತಿಳಿಸಲಿಲ್ಲ. ನನ್ನವರೀಗ ಸುಳ್ಯ. ಇಲ್ಲಿ ಸಾಮಾನ್ಯ ಅಂದರೆ ಬೇಸಿಗೆಗಾಲದೆಲ್ಲ 42 ಡಿಗ್ರಿ ತನಕ ಇಲ್ಲಿ ಸೆಲ್ಸಿಯಸ್ ತನಕ ಹೀಟ್ ಇರ್ತದೆ. ಈಗ ನಿಮಗೆ ಮತ್ತೊಂದು ಪ್ರಶ್ನೆ ಕಾಡ್ಬೋದು, ನೀವು ಇಷ್ಟು ತನಕ ಏನು ಮಾಡ್ತಾಯಿದ್ದೀರಿ, ಇದು ಇಷ್ಟು ಹೈಟ್ ಹೋಗಿದೆ, 11 ಫೀಟ್ ಹೋಗಿರ್ಬೋದು, ಇದನ್ನು ಪ್ರೂನಿಂಗ್ ಯಾಕೆ ಮಾಡಲಿಲ್ಲ, ಮಾಡಿದರೆ ಭಾಳ ಚೆನ್ನಾಗಿ ಬರ್ತಿತ್ತು ಅಂತ. ಅಂದರೆ ನಮಗೆ ಇಷ್ಟು ತನಕ ಇದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿರಲಿಲ್ಲ, ಅಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ. ಇನ್ನೀಗ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಅದಕ್ಕೋಸ್ಕರ ಈಗ ನಾನು ನೋಡ್ತಾ ಇದ್ದೇನೆ, ನಿಮಗೂ ತಿಳಿಸ್ತಾ ಇದ್ದೇನೆ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ನಾವು ಯಾವುದೇ ಈ ಗಿಡಗಳನ್ನು ನಾವು ನೆಟ್ಟು ಬೆಳೆಸಿದಲ್ಲ, ಇದು ನ್ಯಾಚುರಲ್ ಆಗಿ ಹುಟ್ಟಿಕೊಂಡ ಪ್ಲ್ಯಾಂಟ್ಗಳು. ಅಂದರೆ ಮೋಸ್ಟ್ಲಿ ಕಾಗೆಗಳು ತಿಂದಿರ್ಬೋದು ಅಥವಾ ಮಂಗಗಳು ತಿಂದು ಎಲ್ಲಿ ಬಿಸಾಕ್ತವೆ ಅಲ್ಲಿ ಹುಟ್ಟಿಕೊಂಡಿದೆ ಅಷ್ಟೇ. ಈಗ ನಾನು ಯಾಕೆ ಅಲ್ಲಲ್ಲಿ ಹೋಗಿ ನಾನು ಅಂದರೆ ನಮ್ಮ ಪ್ಲಾಂಟೇಷನ್ ಅಲ್ಲ, ಅಲ್ಲೆಲ್ಲಿ ಹೋಗಿ ನಾನು ವೀಡಿಯೋ ಮಾಡ್ತಿದ್ದೇನೆ. ಯಾಕಂತಂದರೆ ಈ ಎಷ್ಟು ಬಿಸಿಲಿಗೂ ಯಾವ್ಯಾವ ಏರಿಯಾದಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಫ್ಲವರ್ಸ್ ಬಂದಿದೆ ಕಾಣ್ತಾ ಉಂಟು. ಅಲ್ಲಿ ಕೂಡ ಅಷ್ಟೇ, ಅದು ಸೈಡಲ್ಲಿ ನೆರಳಲ್ಲಿ ಉಂಟು, ಅಲ್ಲಿ ಕೂಡ ಕಾಣ್ತಾ ಉಂಟು. ನಾನು ಗೂಗಲ್ ಕೂಡ ಸರ್ಚ್ ಮಾಡಿದೆ. ಗೂಗಲಲ್ಲಿ ಕಾಣ್ತಾ ಉಂಟು ರೊಬಸ್ಟಾ ಒಂದು ಒಳ್ಳೆ ಚೆನ್ನಾಗಿ ಬರ್ತದೆ, ನೀರಿಲ್ಲದೆ ಬೆಳೀತದೆ ಅಂತ ಕೂಡ. ಮತ್ತು ನೆಕ್ಸ್ಟ್ ಪ್ರಿಫರೆನ್ಸು ಅರೇಬಿಕ್ ಕೊಡ್ಬೋದು ಅಂತ ತಿಳಿಸ್ತಾ ಉಂಟು. ಇಲ್ಲಿ ಕಾಫಿ ಗಿಡಗಳೇನಿದೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ನೀರು ಬೀಳ್ತಾ ಉಂಟು. ಅಂದರೆ ನಾವೀಗ ತೆಂಗಿನ ಮರದ ಮಧ್ಯದಲ್ಲಿರುವಂಥ ಗಿಡಗಳು, ಇದಕ್ಕೆ ವಾರಕ್ಕೊಮ್ಮೆ ನೀರು ಅಟ್ಲೀಸ್ಟ್ ಬೀಳ್ತದೆ. ಹಾಗೆ ಅದರಲ್ಲಿ ಕೂಡ ಒಂದು ದೊಡ್ಡ ಡಿಫರೆನ್ಸ್ ಕಾಣ್ತಾ ಇಲ್ಲ. ನೀರು ಬೀಳುವಲ್ಲಿ ನೀರು ಬೀಳೋದಲ್ಲಿ ಕೂಡ
ಒಂದೇ ರೀತಿಯಾಗಿ ಕಾಣ್ತಾ ಉಂಟು. ಸ್ವಲ್ಪ ಮಟ್ಟಿನ ಫಸಲು ಕೂಡ ಬರ್ತದೆ. ಅಂದರೆ ಭಾಳಷ್ಟು ಈಲ್ಡಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ. ಅಂದರೆ ಅಡಿಷನಲ್ ಫರ್ಟಿಲೈಸರ್ ಕೊಡಬೇಕು, ಸ್ಪ್ರೇ ಕೊಡಬೇಕು ಅಂಥದ್ದೆಲ್ಲ ಮಾಡಿದರೆ ಭಾಳ ಚೆನ್ನಾಗಿ ಬರ್ಬೋದು ಅಂತ ಕಾಣ್ತದೆ. ಈಗ ವಿಡಿಯೋದಲ್ಲಿ ಕಾಫಿ ಗಿಡ ಅದರ ಹೂಗಳೆಲ್ಲ ನೋಡಿ ಆಯಿತು. ಕಾಫಿ ಏನು ಕ್ರಾಪ್ ಬಂದಿತ್ತು ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ನಾವು ಈಗಾಗಲೇ ಕೊಯ್ದಾಗಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ತುಂಬ ಅಭಿಪ್ರಾಯಗಳು ಬರ್ಬೋದು. ಯಾವ ತಳಿ ಇಲ್ಲಿಗೆ ಇಂಥ ಈ ಡ್ರೈ ಕಲ್ಟಿವೇಷನಿಗೆ ಸೂಕ್ತ, ಅಥವಾ ಬೆಳಿಬೋದಾ, ಯಾವ ಏರಿಯಾದಲ್ಲಿ ಬೆಳಿಬೋದು, ಭಾಳ ಚೆನ್ನಾಗಿ ಬೆಳಿಬೋದು ಅಂತ ಏನು ನಿಮಗೆ ನಿಮ್ಮ ಮನಸ್ಸಲ್ಲಿ ಉದ್ಭವವಾದ ಪ್ರಶ್ನೆಗಳಿದ್ದರೂ ಅಥವಾ ಸಜೆಷನ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.